ಉತ್ತಮವಾದಂತಹ ಎಸೆತ, ಮೊದಲನೇ ಎಸೆತ, ಚುಕ್ಕಿ ಎಸೆತ, ಡಾಟೆಡ್ ಡೆಲಿವರಿ, ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟ ಇಲ್ಲ. ಹಿಂದಿನ ಪಂದ್ಯದಲ್ಲಿ ರೋಚಕ ಕಾಳಗದಲ್ಲಿ ಕೊನೆಯದಾಗಿ ವಿಜಯಪುರ ಗ್ರಾಮೀಣ ತಂಡ ಮುಂದಿನ ಹಂತಕ್ಕೆ ಪ್ರವೇಶ ಪಡೆದಿದೆ. ಲೋಪುಲ್ ಟಾಸ್ ಎಸೆತವನ್ನು ಎಳೆಬಾರಿಸ್ತಾರೆ. ಶಾಟ್ ಎಕ್ಸ್ಟ್ರಾ ಕವರ್ನಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ಗಳೊಂದಿಗೆ ತಮ್ಮ ಖಾತೆಯನ್ನು ಆರಂಭಿಸಿದೆ ಇಲ್ಲಿ DAR ತಂಡ, ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸ್. ಊಟ ಮಾಡಿ ಬರ್ಲಿ ರೀ, ನೀವು ಹೇಳ್ತೀರಾ ಸರ್ ಅಂಕಲ್? ಅವ್ರಿಗೆ ಹೆಸರು ಸ್ವಲ್ಪ ಹೇಳ್ರಿ, ಚೀಟಿ ಐತಿ ಹೆಸರು ಅಲ್ಲೇನು ಕಾಣಿಲ್ಲ ಅಂದ್ರೆ ಇಲ್ಲಿ ನೋಡ್ಕೊಂತ ಹೇಳಿ ಸರ್, ಸ್ಕ್ರೀನ್ ಸೊಗಸ್. ಉತ್ತಮವಾದ ಬಾಲಿಂಗ್, ಉತ್ತಮವಾದ ಬ್ಯಾಟಿಂಗ್, ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲ. ಫೋರ್, ಮಿಸ್ ಫೀಲ್ಡಿಂಗ್, ಡಾಟ್ ಬಾಲ್. ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ. ಪಸನ್ ಬಾಗೇವಾಡಿ ತಂಡದಿಂದ ಉತ್ತಮವಾದ ಹೊಡೆತ. ಅದೇ ರೀತಿ ಉತ್ತಮವಾಗಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ದಾರೆ ಬಾಗೇವಾಡಿ ತಂಡದವರು. ಬಸವನ ಬಾಗೇವಾಡಿ ತಂಡ 1 ಓವರ್ ಮುಕ್ತಾಯಕ್ಕೆ 6 ರನ್. DAR ವಿಜಯಪುರ ತಂಡ 1 ಓವರ್ ಮುಕ್ತಾಯಕ್ಕೆ 6 ರನ್ಗಳು. ಯಾವುದೇ ವಿಕೆಟ್ ನಷ್ಟವಿಲ್ಲ. ರವಿ ಪವಾರ್ ಅವರು 2ನೇ ಓವರ್ನಲ್ಲಿ ಬೌಲಿಂಗ್ ಹಾಕಲು ಬರುತ್ತಿದ್ದಾರೆ. ರವಿ ಪವಾರ್ ಕ್ಷೇತ್ರ ರಕ್ಷಣೆಯಲ್ಲಿ ವಿಕೆಟ್ ವಿಫಲ. ಮಿಸ್ ಫೀಲ್ಡಿಂಗ್, 1 ರನ್. DAR ತಂಡ 1 ಓವರ್ನಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 7 ರನ್ ಮಾಡಿದ್ದಾರೆ. ಉತ್ತಮವಾದ ಚಾಟ, 6. ಸಿದ್ದು ಸ್ವಾಮಿ ಅವರಿಂದ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ, ಬಲವಾದ ಹೊಡೆತ, 6 ರನ್. ಹದಿಮೂರು ರನ್. DAR ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲ. ಅತ್ಯುತ್ತಮವಾದ ಬೌಲಿಂಗ್, 1.3 ಓವರ್ನಲ್ಲಿ 13 ರನ್. DAR ತಂಡ ಸ್ಕೋರ್. ಉತ್ತಮವಾದ ಬೌಲಿಂಗ್, ಯಾವುದೇ ವಿಕೆಟ್ ನಷ್ಟವಿಲ್ಲದೆ 13 ರನ್ ಹೊಡೆದಿದ್ದಾರೆ DAR ತಂಡದವರು. 1.4 ಓವರ್, 1.4 ಬಾಲ್ಗಳಲ್ಲಿ 13 ರನ್, ಯಾವುದೇ ವಿಕೆಟ್ ನಷ್ಟವಿಲ್ಲ DAR ತಂಡ. ಈಗ ಮುಂಚೆ ಎಲ್ಲ ಆಗಿತ್ತು 6.
ಸಿದ್ದುಸ್ವಾಮಿ ಅವರಿಂದ ಅತ್ಯುತ್ತಮವಾದ ಹೊಡೆತ 6 ರನ್. ಫುಲ್ ಟಾಸ್ ಬಾಲ್ ಅನ್ನು ಸಿಕ್ಸರ್ಗೆ ಅಟ್ಟಿರುವ ಸಿದ್ದುಸ್ವಾಮಿ. 19 ರನ್. 1.5 ಬಾಲ್ಗಳಲ್ಲಿ 19 ರನ್ ಡಿಆರ್ ತಂಡ. दूसरे ओवर की अंतिम गेंद 19 रन बोर्ड पर लग चुके हैं. सिद्धूस्वामी के बल्ले से लगातार 2 छक्के निकलते हुए लेग साइड की दिशा में काफी शानदार बल्लेबाजी करते हुए सिद्धूस्वामी. कोई ज्यादा रिस्क नहीं, कुछ नहीं, गेंद को देखा और परखा और आसानी से 2 छक्के लगाने में सफल होते हुए डीआर टीम के एबी डिविलियर्स माने जाते हैं, ऐसा उनके फैंस कह रहे हैं. ಸಿದ್ದುಸ್ವಾಮಿಯಿಂದ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಅಲ್ಲಿ ಮುಂದೆ ಬಂದು ನೋಡ್ತಾರ ಮುಂದೆ सलामी बल्लेबाज सिद्धूस्वामी और उनका साथ दे रहे हैं ಉಮೇಶ್ ಖಾತೆದಾರ ಹಾಗೂ ಸಿದ್ದುಸ್ವಾಮಿ ಅವರ ನಡುವೆ ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್. ಯಾವುದೇ ವಿಕೆಟ್ ನಷ್ಟವಿಲ್ಲದೆ 19 ರನ್. संजू थोड़े से महंगे साबित होते हुए इस ओवर में. अंतिम गेंद ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ಬಸವನ ಬಾಗೇವಾಡಿ ತಂಡದಿಂದ. 2 ಓವರ್ಗಳ ನಷ್ಟಕ್ಕೆ 2 ಓವರ್ಗಳ ಮುಕ್ತಾಯಕ್ಕೆ 19 ರನ್ डीआर ತಂಡ. 2 ओवर की समाप्ति के बाद बढ़ता हुआ स्कोर 19 रन, लॉस ऑफ 0 विकेट डीआर की टीम. ಬಸವರಾಜ್ ಬಸವರಾಜಲ್ಲ ಮೂರನೇ ಓವರ್ ಉತ್ತಮವಾದ ಹೊಡೆತ. 4 रन 4. शानदार बल्लेबाजी का मुजाहरा इस बार उमेश हुआ और अंपायर से थोड़ी सी चूक होती हुई 6 रन. आग उगलते हुए बल्लेबाज ಬೌಂಡ್ರಿ ಲೈನ್ ಅನ್ನು ಅಂಪೈರ್ಗಳು ಚೆಕ್ ಮಾಡುತ್ತಿದ್ದಾರೆ. ಅವ್ರು ಡಿಕ್ಲೇರ್ ಮಾಡ್ಬೇಕ್ರಿ. थोड़ी सी ಇದೇ 4 ಸಿಗ್ತಾರೆ. अंपायर का फैसला 6 रन 6. फिर से फिर से दंडनाता सनसनाता जा रहा है. मेरे सिक्सर डीआर ತಂಡ ಸಿಕ್ಸರ್ ಮೇಲೆ ಸಿಕ್ಸರ್ ಅನ್ನು ಬಾರಿಸುತ್ತಿದೆ. डीआर ತಂಡದ ಸಿಕ್ಸರ್ಗಳ ರಭಸಕ್ಕೆ ತತ್ತರಿಸಿದೆ ಬಸವನ ಬಾಗೇವಾಡಿ ತಂಡ. केवल तीसरा ओवर प्रगति पर है. 4 छक्के लग चुके हैं. काफी अच्छी लाइनें नजर आते हैं दोनों ही सलामी बल्लेबाज सिद्धूस्वामी और उमेश ಅವರಿಂದ ಅತ್ಯುತ್ತಮವಾದ ಹೊಡೆತ. ಸತತ 2 ಸಿಕ್ಸರ್ಗಳನ್ನು ಹೊಡೆದಿದ್ದಾರೆ. फिर से हाई फायर और इस बार पॉइंट की दिशा में फील्डर के पास कोई, लेकिन अंत में काफी अच्छी फील्डिंग कहना पड़ेगा. 2 तो आसानी से मिल जाएंगे, क्या तीसरा भी ले जाएंगे. अच्छी रनिंग बिटवीन द विकेट. 2.2 ಓವರ್ಗಳಲ್ಲಿ ಡಿಆರ್ ತಂಡದ ಮೊತ್ತ 31 ರನ್.
इस बार सिद्धू स्वामी फुलटॉस गेंद और सीधा कमेंट्री बॉक्स के दायरे में गेंद फ्लैट 6 ಸಿಕ್ಸರ್ ಮೇಲೆ ಸಿಕ್ಸರ್ ಅನ್ನು ಬಾರಿಸುತ್ತಿರುವ ಡಿಆರ್ ತಂಡದ ಸಿಕ್ಸರ್ಗಳ ಆರ್ಭಟಕ್ಕೆ ತತ್ತರಿಸಿರುವ ಬಸವನ ಜೋಡಿ ತಂಡ रन बन नहीं रहे रन बारिश फिर से आसमानी का गनचुब्बी तारामंडल में गेंद इस ओवर का चौथा और इनिंग्स का कुल मिलाकर छठा और सिद्धू स्वामी के बल्ले से चौथा लाजवाब बल्लेबाजी का मुजाहरा शानदार लाजवाब जिंदाबाद ग्राउंड इंದ ಆಚೆ ಹಾಕಿರುವ ಸಿद्धಸ್ವಾಮಿ ಅವರು ಗ್ರೌಂಡ್ ಇಂದ ಬಾಲನ್ನು ಆಚೆ ಹಾಕಿದ್ದಾರೆ ಅತ್ಯುತ್ತಮವಾದ ಸ್ಕೋರ್ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 46 उसी तरीके की गेंद थी लेकिन इस बार थोड़ी सी चूक होती हुई और डॉट गेंद के साथ ओवर की समाप्ति 3 ओवर की समाप्ति के बाद बढ़ता हुआ स्कोर 3 ಓವರ್ಗಳ ಮುಕ್ತಾಯಕ್ಕೆ 46 ರನ್ಗಳನ್ನು ಬಾರಿಸಿರುವ ಡಿಆರ್ ತಂಡ ಸ್ವಲ್ಪ ಆತಂಕದಲ್ಲಿ ಬಸವನಬಾಗೇವಾಡಿ ತಂಡದ ಕ್ಯಾಪ್ಟನ್ DSP ಸರ್ ಅವರು ಎಲ್ಲ ಕ್ಷೇತ್ರ ರಕ್ಷಕರಿಗೆ ಸಲಹೆ ಸೂಚನೆಗಳನ್ನು ಕೊಡುತ್ತಿದ್ದಾರೆ 46 ರನ್ ಡಿಆರ್ ತಂಡ लगभग 15 रन प्रति ओवर बना रहे हैं 3 ओवर के समाप्ति के बाद 46 रन 46 रन लॉस ऑफ 0 विकेट काफी अच्छी लाइन में नजर आते हुए दोनों ही सलामी बल्लेबाज डीआर के फैंस और डीआर की टीम और डीआर का ड्रेसिंग रूम काफी खुश नजर आता हुआ ಉತ್ತಮವಾಗಿ ರನ್ ಕಲೆ ಹಾಕುತ್ತಿರುವ ಮೊದಲ ವಿಕೆಟ್ ನಲ್ಲಿ ಉತ್ತಮವಾಗಿ ರನ್ ಕಲೆ ಹಾಕುತ್ತಿರುವ ಡಿಆರ್ ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಚೆಂಡು 6 सिंगल डबल में विश्वास नहीं छक्कों में डील करते हुए डीआर के बल्लेबाज क्या बात बड़े सिक्सरಗಳಲ್ಲಿ डील ಮಾಡುತ್ತಿರುವ ಡಿಆರ್ ತಂಡ तो दाल में मार उस तरह की बल्लेबाजी चल रही है भैया ಇಬ್ಬರು ಓಪನರ್ಗಳು ಬರೀ ಸಿಕ್ಸರ್ ನಲ್ಲಿ ಡೀಲ್ ಮಾಡುತ್ತಿದ್ದಾರೆ ಡಿಆರ್ ತಂಡದ ಓಪನರ್ ಬ್ಯಾಟ್ಸ್ಮನ್ಗಳು इस बार हवा में गेंद और आउट बल्ले का अंदरूनी किनारा लगा और सीधा आसान कैच देकर पवेलियन जाते हुए लेकिन लाजवाब बल्लेबाजी उत्तमವಾಗಿ ಕ್ಯಾಚ್ ನೀಡಿರುವ ತಿಪ್ಪಾರೆಡ್ಡಿ ಸರ್ एक अच्छा स्टार्ट देकर ड्रेसिंग रूम में जाते हुए उमेश ಮೊದಲ ವಿಕೆಟ್ ಪತನ ಡಿಆರ್ ತಂಡದ ಮೊದಲ ವಿಕೆಟ್ ಪತನ ಮುರ್ತಜಾ ನದಾಬ್ ಅವರು ಹೊಸದಾಗಿ ಈಗ ಮೈದಾನಕ್ಕೆ ಆಗಮಿಸಿದ್ದಾರೆ ಮುರ್ತಜಾ ನದಾಬ್ ಅವರು ಭೀಮು ಸಂದುಮನಿ ಅವರು ಮೊದಲ ಬಾಲನ್ನು ಡಾಟ್ ಮಾಡಿದ್ದಾರೆ ಉತ್ತಮವಾಗಿ ಆಡುತ್ತಿರುವ ಡಿಆರ್ ತಂಡದ ಮೊದಲ ವಿಕೆಟ್ ಇದೀಗ ಪತನವಾಯಿತು ಐವತ್ತೆರಡು ರನ್ಗೆ 1 ವಿಕೆಟ್ उत्तमवाद ಹೊಡೆತ ಗಾಳಿಯಲ್ಲಿ ಚೆಂಡು 6 ರನ್ ಸ್ಟೇಡಿಯಂ ಕೆ ಪಾರ್ ಇಸ್ ಬಾರ್ ವಿಕೆಟ್ ಬಿದ್ದರೂ ಕೂಡ ಡಿಆರ್ ತಂಡದ ಸ್ಕೋರ್ ಕಾರ್ಡ್ನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗುತ್ತಿಲ್ಲ ಅಬ್ಬರದ ಬ್ಯಾಟಿಂಗ್ ಅತ್ಯುತ್ತಮವಾಗಿ ಆಡುತ್ತಿರುವ ಡಿಆರ್ ತಂಡ ಸಿಕ್ಸರ್ಗಳಲ್ಲಿ ಡೀಲ್ ಮಾಡುತ್ತಿದ್ದಾರೆ कोई चीज का दबाव नहीं आते ही 6 रन मार दिया भीमू सर
58 ರನ್ಗೆ 1 ವಿಕೆಟ್ ನಷ್ಟಕ್ಕೆ 58 ರನ್ 3.4 ಓವರ್. ಜೋರ್ದಾರ್ ಅಪೀಲ್. ಅಂಪೈರಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ. ಬಸವನ ಬಾಗೇವಾಡಿ ತಂಡದ DSP ಸಾಹೇಬರು ಜೋರಾಗಿ ಅಪೀಲ್ ಮಾಡುತ್ತಿದ್ದಾರೆ. ಅಂಪೈರ್ ಕಡೆಯಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ. ಡಿಸ್ಕಸ್ ನಡೆಸುತ್ತಿರುವ ಇಬ್ಬರು ಅಂಪೈರ್ಗಳು काफी देर चर्चा करने के बाद और अंपायर का इशारा आउट. काफी शॉकिंग न्यूज. भीमू सर नजर आ रहे थे. दूसरा विकेट का पतन. 2ನೇ विकेट पतन. DR ತಂಡದ 2ನೇ विकेट पतन. ಎರಡು ವಿಕೆಟ್ ನಷ್ಟಕ್ಕೆ 2ನೇ ವಿಕೆಟ್ ಪತನ. ಹೊಸದಾಗಿ ಆಗಮಿಸಿರುವ ಬ್ಯಾಟ್ಸ್ಮನ್ ನ್ಯೂ ಬ್ಯಾಟ್ಸ್ಮನ್ ಸಿದ್ದು ಕೋರೆ ಅವರು ಹೊಸದಾಗಿ ಬ್ಯಾಟಿಂಗ್ಗೆ ಆಗಮಿಸುತ್ತಿದ್ದಾರೆ. DR ತಂಡದ 4ನೇ. बागेवाड़ी की टीम इस ओवर में काफी अच्छी तरीके से वापसी कर चुकी है. 4ನೇ क्रमांಕದ ಬ್ಯಾಟ್ಸ್ಮನ್ ಹೊಸದಾಗಿ ಮೊದಲ ಬಾಲ್ ಅನ್ನು ಎದುರಿಸುತ್ತಿದ್ದಾರೆ ಸಿದ್ದು ಕೋರೆ ಅವರು. ರಿವರ್ಸ್ ಶಾಟ್ ಮೂಲಕ 1 ರನ್ ಅನ್ನು ಪೂರೈಸಿದ್ದಾರೆ ಸಿದ್ದು ಕೋರೆ ಅವರು. DR ತಂಡದ 4ನೇ ಕ್ರಮಾಂಕದ ಬ್ಯಾಟ್ಸ್ಮನ್ ಹಲೋ ಅರ್ಜುನ್ ಅವರಿಂದ ಬೌಲಿಂಗ್. ಉತ್ತಮವಾದ ಹೊಡೆತ. ಗಾಳಿಯಲ್ಲಿ ಚೆಂಡು ಡ್ರಾಪ್ ಕ್ಯಾಚ್. ಸುಲಭವಾದ ಕ್ಯಾಚ್ ಅನ್ನು ಕೈ ಚೆಲ್ಲಿರುವ ಬಸವನ ಬಾಗೇವಾಡಿ ತಂಡದ ಕ್ಷೇತ್ರರಕ್ಷಕರು. ಕತ್ತಲಲ್ಲಿ ಚೆಂಡು ಹುಡುಕುತ್ತಿರುವ ಬಾಗೇವಾಡಿ ತಂಡ ಕಾಮೆಂಟೇನ್ ಮಾಡಲು ಇದೀಗ ತಾನೇ ಆಗಮಿಸಿರುವ CPI ಮನಗೂರು ಸರ್ ಅವರು. ಅವರಿಗೆ ಎಲ್ಲ ಪ್ರೇಕ್ಷಕರ ಹಾಗೂ ಎಲ್ಲ ತಂಡಗಳ ಪರವಾಗಿ ಸ್ವಾಗತ. ಮತ್ತೆ ಒಂದು ಪೋರನ್ನು ಬಾರಿಸಿದ್ದಾರೆ DR ತಂಡ. ನಾಲ್ಕು ರನ್. ಸಿಕ್ಸರ್ಗಳ ಮೇಲೆ ಡೀಲನ್ನು ಮಾಡುತ್ತಿರುವ DR ತಂಡ ಇದೀಗ ತಾನೇ ಒಂದು ಪೋರನ್ನು ಬಾರಿಸಿದ್ದಾರೆ. ಉತ್ತಮವಾದ ಹೊಡೆತ. ಗಾಳಿಯಲ್ಲಿ ಚೆಂಡು 6 ರನ್ 6. ಅತ್ಯುತ್ತಮವಾದ ಹೊಡೆತ 6 ರನ್. ಕ್ಯಾಪ್ನಲ್ಲಿ ಹೋಗಿರುವ ಕಾರಣ DR ತಂಡಕ್ಕೆ 4 ರನ್ಗಳು. ಅತ್ಯುತ್ತಮವಾದ ಬ್ಯಾಟಿಂಗ್. ಸಿದ್ದರಾಮ್ ಕೋರೆ ಸರಿಂದ ಉತ್ತಮವಾದ ಬ್ಯಾಟಿಂಗ್. 6 ಆದ ಮೇಲೆ ಮತ್ತೊಂದು 4 ಹೊಡೆದಿದ್ದಾರೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ. 3 ರನ್. ಹಿಡಿದಾಗ ಏನಾಯ್ತು? 3 ರನ್ ನೋಡ್ರಿ ಅವರು.
2 ವಿಕೆಟ್ಗಳ ನಷ್ಟಕ್ಕೆ 78 ರನ್. ನಡುಗುಂದಿ ಚಾರ್ಲಿ ಕ್ಯಾಚ್. ಮತ್ತೆ ಒಂದು ಬಿಟ್ಟ ನಿಡುಗುಂದಿ ಚಾರ್ಲಿ. ಅವರಿಗೆ 1,001 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಗೌಡ ಸರ್ ಅವರು ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲರಾಗಿದ್ದಾರೆ. 2 ರನ್ನವನ್ನು ಡಿಆರ್ ತಂಡಕ್ಕೆ ಉಚಿತವಾಗಿ ನೀಡಿರುತ್ತಾರೆ. 79 79. स्कोर 4 मधले 2 संपले सर. स्कोर मीडिया तो 5 ಓವರ್ಗಳ ನಂತರ ಡಿಆರ್ ತಂಡದ ಮೊತ್ತ 79. ಮುಂದಿನ ತಯಾರಿ ಮೀಡಿಯಾ ವರ್ಷಸ್ ವಿಶೇಷ ಘಟಕ. ನಂತರ ಡಿಆರ್ ಮುಂದಿನ ತಯಾರಿಯಲ್ಲಿರಬೇಕು ವಿಶೇಷ ಘಟಕ ಮೀಡಿಯಾ. 79. 5 ಓವರ್ಗಳ ನಂತರ ಹಾಫ್. ಲಾಸ್ಟ್ ರನ್ 2 ಹೊಡ್ಯಾರ. 2 ರನ್ ಬಸ್ ಅವರ ಹಚ್ಚಾರ. 2 2 ಬಾಗೇವಾಡಿ ತಂಡದ ನಾಯಕರು ಬಹಳ ರನ್ ಆಗಿದ್ದಕ್ಕೆ ಅವರಿಗೆ ಏನೋ ಒಂದು ಸಲಹೆ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಬೃಹತ್ ಮೊತ್ತದತ್ತ ಡಿಆರ್ ತಂಡ 5 ಓವರ್ಗಳ ಮುಕ್ತಾಯಕ್ಕೆ 2 ವಿಕೆಟ್ ನಷ್ಟಕ್ಕೆ 80 ರನ್ ಅನ್ನು ಬಾರಿಸಿದ್ದಾರೆ ಡಿಆರ್ ತಂಡದವರು. ಬಾಗೇವಾಡಿ ತಂಡ ಬ್ಯಾಟಿಂಗಿನ ಹೊಡೆತಕ್ಕೆ ತತ್ತರಿಸಿ ಹೋಗಿದೆ. ಕರ್ಸ್ಯಾರ ನಮ್ಗೆ. ಅದ ಈಗ ಲಾಸ್ಟ್ 2 ಸರ್ ಫಸ್ಟ್ 3 ಹೊಡ್ಯಾರ ಸರ್. 3 ಆಯ್ತು ಕುಡಿಲಿ ಮಾತಾಡ್ತೀನಿ ಸರ್ ಕೈ ಕೊಡ್ತಾನೆ. ಮುಂದಿನ ತಯಾರಿ ನಿಮಗೆ. ಎಲ್ಲ ಕ್ಯಾಪ್ಟನ್ ಯಾರು ಮೀಡಿಯಾ ತಂಡದ ನಾಯಕರು ಅಶೋಕ್ ಯಡಾಳಿಯವರು ಕೂಡ ಈ ಕಡೆ ಬರಬೇಕು, ತಯಾರಿಯಲ್ಲಿ ಇರಬೇಕು. ಸ್ಕೋರ್ ಹೇಳಬೇಕಾಗಿ 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 80. 7 ವಿಕೆಟ್ ನಷ್ಟಕ್ಕೆ ಬೃಹತ್ ಮೊತ್ತದ ಡಿಆರ್ ತಂಡ ಟಾಸನ್ನ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದಂತ ತಂಡ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇದೆ ಒಂದು ಮೈದಾನದಲ್ಲಿ. 5 ಓವರ್ಗಳ ಮುಕ್ತಾಯಕ್ಕೆ 80. ಇನ್ನೂ 5 ಓವರ್ಗಳಲ್ಲಿ ಎಷ್ಟು ರನ್ನನ್ನು ಕರೆ ಹಾಕ್ತಾರೆ ಅಂತ ಕಾದು ನೋಡೋಣ. ಬೌಲಿಂಗ್ ನಲ್ಲಿ ರೇವಣ್ಣ ಅವರು ಇದೇ ರೀತಿ ಸರಾಸರಿ ಹೋದರೆ 160 ರನ್ನುಗಳನ್ನು ದಾಟುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನೋ ಬಾಲ್, ಸ್ಟ್ರೇಟ್ ಅವೇ ನೋ ಬಾಲ್. ಕೊಂಚ ಸ್ವಲ್ಪ ರೂಲ್ಸ್ ಅವರಿಗೆ ನಮ್ಮ ಬಾಗೇವಾಡಿ ತಂದೆಯವರಿಗೆ ಸ್ಟಂಪಿನ ಈ ಸೈಡ್ ಇರ್ಬೇಕು ಸರ್. ನೀವು ಸ್ಟಂಪಿನ ಹಿಂದಗಡೆ 3 ಜನ ಡೀಪ್ ಸ್ಕ್ವೇರ್ ಲೆಗ್, ಶಾರ್ಟ್ ಸ್ಕ್ವೇರ್ ಲೆಗ್, ಶಾರ್ಟ್ ಫೈನ್ ಲೆಗ್. ಪ್ಲೇಯರ್ಸ್ಗಳು ಯಾರು ನೋಡಲಿಲ್ಲ ನಿಮ್ಮ ಆಫೀಸರ್ ನೋಡ್ರಿ. ಪ್ಲೇಯರ್ಗಳು ನಿಮ್ಮವರೆಲ್ಲ ಓಕೆ, ಈ ಫೀಲ್ಡ್ ಓಕೆ ನಾವು ಬಾಲ್ ನೋಡಿ. ಆದರೂ ಕೂಡ ತುಂಬಾ ಸಮಸ್ಯೆ ಸರ್, ಯಾಕಂದ್ರೆ ತುಂಬಾ ಡ್ಯೂಟಿ ಮೇಲೆ ಬ್ಯುಸಿ ಇರ್ತಾರೆ. ಕ್ರಿಕೆಟ್ ಆಡೋದು ಅಪರೂಪ, ವರ್ಷದಲ್ಲಿ 1 ಬಾರಿ ಆಡ್ತಾರೆ. ಆದ ಕಾರಣ ಸ್ವಲ್ಪ ರೂಲ್ಸ್ ಸಮಸ್ಯೆ ಆಗತ್ತೆ, ತೊಂದರೆ ಇಲ್ಲ. ತಂಡದ ಮೊತ್ತ 81. ಮತ್ತೊಮ್ಮೆ 3 ಹಿಟ್ ಎಸೆತ. ಮತ್ತೊಂದು ಎಳೆದು ಬಾರ್ತಾರೆ ಲೀಲಾ ಜಾಲವಾಗಿ, ಗಗನ ಚುಂಬಿ ಸಿಕ್ಸರ್. 6 ಓಟಗಳು. ಎಲ್ಲೊಂದು ಬದಿಯಲ್ಲಿ ಡಿಎಆರ್ ತಂಡ ಆಕ್ರಮಣಕಾರಿ ಆಟಕ್ಕೆ ಎಲ್ಲ ಸೂಚನೆ ನೀಡ್ತಾ ಇದ್ದಾರೆ. 87ಕ್ಕೆ ಏರಿಕೆ 6ನೇ ಓವರ್ನ ಪ್ರಗತಿಯಲ್ಲಿ ಈ ಒಂದು ಮೈದಾನದಲ್ಲಿ ಅತಿ ದೊಡ್ಡ ಮೊತ್ತ ಕಲೆ ಹಾಕುವ ಎಲ್ಲ ಸೂಚನೆ ನೀಡ್ತಾ ಇದ್ದಾರೆ. ಮತ್ತೊಂದು ಸ್ವಿಂಗ್ ಅಂಡ್ ಮಿಸ್ ಎಳೆದು ಬಾರಿಸಲು ಪ್ರಯತ್ನ. ಈ ಬಾರಿ ಡಾಟೆಡ್ ಡೆಲಿವರಿ, ಬ್ಯಾಟಿಗೆ ಬಾಲಿಗೆ ಯಾವುದೇ ಸಂಪರ್ಕವಿಲ್ಲ. ವಿಜಯಪುರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2025. ಮತ್ತೊಂದು ಬಿಗ್ ಸ್ವಿಂಗ್ ಬರ್ತಾ ಇದೆ, ಔಟ್ ಆಫ್ ದ ಪಾರ್ಕ್. ಬಾಲ್ ಹೈವೇಗೆ ಟಚ್ ಆಗ್ತಾ ಇದೆ.
ಸಿಕ್ಸರ್ಗಳ ಸುರಿಮಳೆನೆ ಕಂಡು ಬರ್ತಾ ಇದೆ ಒಂದು ಇನ್ನಿಂಗ್ಸ್ ನಲ್ಲಿ. ತಾವು ನೋಡ್ಬೋದು ಆಫ್ಗೆ ಬಂದು ಕವರ್ ಆಗಿ ಕ್ಲೀನ್ ಆಗಿ ಎಳೆದು ಬಾರಿಸಿದ್ದಾರೆ. ಬೇರೆ ಸ್ಕೋರ್ ನೋಡಿ ಬೈಕೊಟ್ಟು ಹೋಗ್ತಾರೆ ಈಗ. ಎಲ್ಲ ಒಂದು ಬದಿಯಲ್ಲಿ ತಂಡದ ಮೊತ್ತದಲ್ಲಿ ಭಾರಿ ಏರಿಕೆ. ತಂಡದ ಒಟ್ಟು ಮೊತ್ತ 93 ಓವರಿಗೆ ಸರಾಸರಿ 16.91 ರನ್ ಕಲೆ ಹಾಕ್ತಾ ಇದ್ದಾರೆ. ಇದೇ ರೀತಿಯಾದ ಬ್ಯಾಟಿಂಗ್ ಪೊಸಿಷನ್ ಮುಂದುವರಿಸಿದರೆ 169ಕ್ಕೆ ತಲುಪಲಿದ್ದಾರೆ DAR ತಂಡ. ಅವನವನು ಹೇಳಿ ಬಾಗೇವಾಡಿ ತಂಡದ ಬಾಲರ್ಸ್ ಫೀಲ್ಡರ್ಸ್ ಏನಾಗ್ತಾ ಇದೆ, ರನ್ ಆಗೋ ಸಾಧ್ಯತೆ ಇದೆ, ಕಾಲ್ ಮಾಡಬೇಕು. ಸ್ಟಿಲ್ ರವರ್ ಚಾನ್ಸ್. ಇಟ್ಸ್ ರನ್ ಸರ್. ಯಾಕಂದ್ರೆ ಹೆಲ್ಪ್ಫುಲ್ ಅನ್ನು ಇಟ್ಕೊಂಡು ಕೂಡ ತಾವೇ ಕೂಡ ಓಡಲು ಪ್ರಯತ್ನಿಸಿದ್ರು. ಅಲ್ಲಿ ಅನಾವಶ್ಯಕ ವಿಕೆಟ್ ಅಂತ ಹೇಳ್ಬೋದು ನಾವು. ಇದು ಕ್ರಿಕೆಟಿಂಗ್ ಲ್ಯಾಂಗ್ವೇಜ್ ನಲ್ಲಿ ಸೆಲ್ಫ್ ಸುಸೈಡ್ ಅಂತಾರೆ, ಆತ್ಮಹತ್ಯೆ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಚೆಕಿಂಗ್ ಕಾದು ನೋಡೋಣ. ಅಂಪೈರ್ ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ. ಕ್ರೀಸ್ ಬಿಟ್ಟಿದ್ದಾರೆ, ಅವರೇ ಔಟ. ಇಟ್ಸ್ ವೆರಿ ಸಿಂಪಲ್ ಸರ್. ಬ್ಯಾಟ್ಸ್ಮನ್ ಔಟ್ ಅಲ್ಲ, ಆಚೆ ಕಡೆ ಅವನಿಗೆ ಔಟ್ ಕೊಡ್ಲಾತಾರೆ ಅವರು. ಇಲ್ಲ ಸರ್, ಕೊಡತ್ತೆ ಕರೆಕ್ಟ್. ಇವರೇ 45 ಜರ್ಸಿ ನಂಬರ್ ಸಿದ್ದರಾಮ ಕೋರ ಸರ್ ಅವರು ಔಟ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಹೆಲ್ಪ್ ರನ್ನರನ್ನ ಇಟ್ಕೊಂಡು ಕೂಡ ತಾವು ರನ್ಗಾಗಿ ಪ್ರಯತ್ನ ಪಟ್ಟರು. ಮೋಸ್ಟ್ಲಿ ಸ್ವಲ್ಪ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಅಂತಾರೆ ಇದಕ್ಕೆ. ರೈಟ್ ಡಿಸಿಷನ್ 45 ಕರೆಕ್ಟ್ ಔಟ್. ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಅಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಉತ್ತಮ ಬ್ಯಾಟಿಂಗ್ ಪೊಸಿಷನ್. ಸಿದ್ದರಾಮಯ್ಯ 11 ಎಸೆತಗಳಲ್ಲಿ 32 ರನ್ ಕಲೆ ಹಾಕಿದರು. ಅವರ ಸ್ಥಾನವನ್ನು ತುಂಬಲು ಈಗ ಮಲ್ಲನಗೌಡ ಸ್ಟ್ರೈಕ್ ನಲ್ಲಿ ಸಿದ್ದು ಎಚ್. DAR ಆಟಗಾರರು ಎಲ್ಲರೂ ಕೂಡ ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಈ ಬಾರಿ ಲಾಜಾಲವಾಗಿ ಬರ್ತಾ ಇದೆ. ಡೀಪ್ ಮಿಡ್ ವಿಕೆಟ್, ಕಾರ್ನರ್ ಕಂಟ್ರಿ ಮಿಡ್ ವಿಕೆಟ್ ಅಂತ ಚೆಂಡು ಸಾರುವುದು ಲೀಲಾಜಾಲವಾಗಿ ಮನಮೋಹಕವಾದಂತಹ ಅರ್ಥ ತಮ್ಮ ರಡಾರ್ನಲ್ಲಿ ಇತ್ತಲ್ಲಿ. ಸಿದ್ದು ಅವರ ಆಕ್ರಮಣಕಾರಿ ಆಟ. 6 ಓಟಗಳು ಓವರ್ ಮುಕ್ತಾಯ. 6 ಓವರ್ಗಳ ಮುಕ್ತಾಯಕ್ಕೆ ಟಾಸ್ ಅನ್ನ ಸೋತು ಮೊದಲು ಬ್ಯಾಟಿಂಗ್ ಮಾಡ್ತಿರುವಂತಹ DAR ತಂಡದ ಒಟ್ಟು ಮೊತ್ತ 99, 3 ವಿಕೆಟ್ ನಷ್ಟಕ್ಕೆ. ಈ ಒಂದು ಇನ್ನಿಂಗ್ಸ್ ನಲ್ಲಿ ಒಟ್ಟು 12 ಸಿಕ್ಸರ್ಗಳು ಬಂದಿದ್ದಾವೆ. DAR ತಂಡದಿಂದ ಸಿಕ್ಸರ್ಗಳ ಸುರಿಮಳೆ ಆಗ್ತಾ ಇದೆ. ಕೇವಲ 3 ಬೌಂಡ್ರಿ ಹಾಗೂ 12 ಸಿಕ್ಸರ್ ಮುಖಿಯೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ 99. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಇಮಾಮ್ ಡಾಟ್ ಬಾಲ್, ಡಾಟೆಡ್ ಡೆಲಿವರಿ. ಬಾಗೇವಾಡಿ ತಂಡದ ಬೌಲರ್ಸ್ ಹಾಗೂ ಫೀಲ್ಡರ್ಸ್ they need to take wickets at regular intervals or else they will be in a very difficult situation once again. This time the full toss doesn't miss a straight to the, oh my god, straight to the combo box here. Flat six, 6 ಓಟಗಳು ಮತ್ತೊಂದು ಈಗ ಜಲವಾಗಿ ಬರ್ತಾ ಇದೆ. ಈ ಇನ್ನಿಂಗ್ಸ್ ನ 13ನೇ ಸಿಕ್ಸರ್. ವೈಟ್ ಬಾಲ್, ಅಗಲವಾದ ಎಸೆತ. ಮತ್ತೊಮ್ಮೆ ತಂಡದ ಮೊತ್ತದಲ್ಲಿ ಭಾರಿ ಏರಿಕೆ. ತಂಡದ ಮೊತ್ತ 106. ಔಟ್. ಬಾರಿ ಡಾಟ್ ಬಾಲ್. ಆ ಸ್ಪೀಕರ್ ಒಂದು ಸ್ವಲ್ಪ ಸೈಡ್ ಇಟ್ಟೆಲ್ಲ ಕಾಣುತ್ತೆ. ಮತ್ತೊಮ್ಮೆ ಇಮಾಮ್ ಟು ಮಲ್ಲನಗೌಡ ಸರ್. ಓಟಗಳಂತ ಅರ್ಥ ಗ್ಯಾಪ್ ನಲ್ಲಿ ಹೋಗ್ತಾ ಇದೆ. ಮತ್ತೊಂದು 4 ಓಟಗಳು ಕನೆಕ್ಟಿಂಗ್ ಬ್ರಿಟಾನಿಯಾ ಬಿಸ್ಕಿಟ್
ಟಿನ್ ಟಿನ್ ಟಿನ್. ಸ್ವಲ್ಪ ಸ್ಪೀಕರ್ ಆ ಕಡೆ ಸ್ವಲ್ಪ ಆ ಕಡೆ ನೀವು ಸ್ವಲ್ಪ ಇಡ್ರಿ ಸ್ವಲ್ಪ ಇದು ಸ್ಪೀಕರ್ ಸ್ವಲ್ಪ ಆ ಕಡೆ. ಮತ್ತೊಂದು ಮೊದಲೊಂದು ಕಾದುಮುಖ ಅಂಪೈರ್ ತೀರ್ಮಾನ 4 ರನ್ನುಗಳು. ಈ 4 ರನ್ನುಗಳೊಂದಿಗೆ ತಂಡದ ಮೊತ್ತದಲ್ಲಿ ಬಹುತೇರಿಕೆ 114. 114. ಇದು ಕೇವಲ 7ನೇ ಓವರ್ನ ಪ್ರಗತಿಯಲ್ಲಿದೆ. ಲಾಸ್ಟ್ ಬಾಲ್ ಆಫ್ ದ 7th ಓವರ್. ಓಹ್, ವಾಟ್ ಅ ಸ್ಕೋರ್ ದಿಸ್ ಇಸ್. ಉತ್ತಮವಾದಂತಹ 7 ಓವರ್ಗಳ ಮುಕ್ತಾಯಕ್ಕೆ ತಂಡ ಒಟ್ಟು ಮೊತ್ತ 114. 3 ವಿಕೆಟ್ನ ನಷ್ಟಕ್ಕೆ. ಸರಾಸರಿ ರನ್ ರೇಟ್ ಪ್ರತಿ ಓವರ್ನಲ್ಲಿ 16.29 ರನ್ಗಳ ಮೂಲಕ ಕಲೆ ಆಗ್ತಾ ಇದ್ದಾರೆ. ಇದೇ ರೀತಿಯಾಗಿ ಬ್ಯಾಟಿಂಗ್ ಮಾಡಿದ್ರೆ 162 ರನ್. ದಟ್ ವಿಲ್ ಬಿ ಎ ಬಿಗ್ ಟಾಸ್ಕ್ ಫಾರ್ ಬಾಗೇವಾಡಿ ಟೀಮ್. ಸ್ವಲ್ಪ ಬೇಗನೆ ಬೌಲಿಂಗ್ ಮಾಡಿ ಸರ್. ಕಾದು ನನ್ನ ಬಾಗೇವಾಡಿ ತಂಡದ ಕ್ಯಾಪ್ಟನ್ ಕೊಂಚ ನಿರಾಸೆಯಲ್ಲಿದ್ದಾರೆ ತಮ್ಮ ಬೌಲರ್ಗಳ ಪ್ರದರ್ಶನದೊಂದಿಗೆ. ಬೌಲಿಂಗ್ ನಲ್ಲಿ ನದಾಫ್ ಅವರು ಮತ್ತೊಂದು ಮೊದಲೊಂದು 118 ಮೀಟರ್ಗಳ ಸಿಕ್ಸರ್. ನೋ ಡೌಟ್ ಇನ್ ದಟ್. ಬಾಲ್ ಸೀದ ಹೈವೇ ದಾಟಿದೆ. 118 ಮೀಟರ್ಗಳ ಸಿಕ್ಸರ್. ಬ್ಯಾಂಗ್ಳೂರಲ್ಲಿ ಇದ್ರು ನೀವು ಬಾಲ್ ಪ್ಲೀಸ್ ಅನ್ಸುತ್ತೆ. ಬಾಲ್ ಕೊಂಚ ದುಬಾರಿ ಆಗ್ತಾ ಇದ್ದಾರೆ. ಬಾಲ್ಗಳನ್ನ ಕಳಿತಾ ಇದ್ದಾರೆ ಇಲ್ಲಿ. ಸರ್ ಬಾಲ್ ಕೊಡಿ ಸರ್, ಅದು ತುಂಬಾ ಹೊರಗಡೆ ಹೋಗಿದೆ. ಚರ್ಚನ್ನ ಚಾರ್ಲಿ ಡ್ರೈವರ್ ಆದಂತ ಸಿದ್ದು 50 ರನ್ ಹೊಡೆದಲ್ಲಿ ಅವರ ಚಾರ್ಲಿಯರಾದ ಶ್ರೀ ಪರಶುರಾಮ ಮುನ್ಗುಳಿ ಅವರು 1,001 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಚಿಲ್ಲರ್ ಎಲ್ಲ ಸರ್. ಸರ್ ಬಾಲ್ ನೋಡಿ ಸರ್, ಸ್ವಲ್ಪ ಇಲ್ಲ ಬಾಲ್ ಓಲ್ಡ್ ಬಾಲ್ ಇದ್ರೆ ಕೊಡಿ. ನನ್ನ ಪ್ರಕಾರ ಬಾಲ್ ಬರೋ ಡೌಟ್ ತುಂಬಾ ದೂರ ಹೋಗಿದೆ. ಸ್ವಲ್ಪ ಬೇರೆ ಬಾಲ್ ಇದ್ರೆ ಕೊಡಬೇಕು ಬೇಗನೆ. ಓಕೆ, ಬಂದಿದೆ ಅಂಪೈರ್ಸ್. ಓಲ್ಡ್ ಬಾಲ್ ಸ್ವಲ್ಪ ನಿಮ್ಮ ಹತ್ರನೇ ಇಟ್ಕೊಂಡ್ಬಿಡಿ ಇನ್ನಿಂಗ್ಸ್ ಮುಕ್ತಾಯ ನಂತರ. ಕಂಪನಿಗೆ ಜಮಾ ಮಾಡ್ರಿ ಸರ್. ನೋಡಿ ಸಿದ್ದೇಶ್ವರ ಅವರಿಗೆ ಬಹುಮಾನ ಇದೆ. ಅರ್ಧ ಶತಕ ಬಾರಿಸಿದರೆ ಬಹುಮಾನದ ಘೋಷಣೆ ಆಗ್ತಾ ಇದೆ ಈಗಾಗಲೇ. ಮತ್ತೊಮ್ಮೆ 3 ತೆಜ. ಒನ್ ಬೌನ್ಸ್, 2 ಬೌನ್ಸ್ ಓವರ್ ದ ರೋಡ್. ಮತ್ತೊಂದು 4 ರನ್ನುಗಳು. ಕೇವಲ ರನ್ ಗಳಿಕೆಯನ್ನ ಮಾಡ್ತಾ ಇಲ್ಲ ಇಲ್ಲಿ ಡಿಆರ್ ತಂಡದವರು. ಉಳಿದಂತ ಎದುರಾಳಿ ತಂಡಗಳಿಗೆ ಸೂಚನೆಯನ್ನ ನೀಡ್ತಾ ಇದ್ದಾರೆ. ನಾವು ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ ಬಲಿಷ್ಠ ತಂಡ ಇದೆ ಅಂತ ಹೇಳಿ. ಮತ್ತೊಮ್ಮೆ ಸಿದ್ದು ಉತ್ತಮವಾದಂತ ಶಾಟ್, ಕಟ್ ಶಾಟ್. ಯಾವುದೇ ಅವಕಾಶವಿಲ್ಲ. ಮತ್ತೊಂದು 4 ರನ್ನುಗಳ ಸೇರ್ಪಡೆ. ಎಲ್ಲೋ ಒಂದು ಬದಿಯಲ್ಲಿ ನೋಡಿದರೆ ಸಿದ್ದು ಅವರ ವೈಯಕ್ತಿಕ ಮೊತ್ತ ಏರಿಕೆ. ವೈಯಕ್ತಿಕ ಮೊತ್ತ 47, ಕೇವಲ 16 ಎಸೆತಗಳಲ್ಲಿ. ಈ ಬಾರಿ ಕಾದು ನೋಡಬೇಕು. ವೈಟ್ ಬಾಲ್, ಅಗಲವಾದ ಎಸೆತ. ನಾವು ನೋಡ್ಬೋದು ಸಿದ್ದು ಪ್ಯೂರ್ ಕ್ರಿಕೆಟಿಂಗ್ ಶಾಟ್ ಆಡ್ತಾ ಇದ್ದಾರೆ ಅಲ್ಲಿ. ಒಳ್ಳೆಯ ಆಟಗಾರ ಸಿದ್ದು. ಡಿಆರ್ ತಂಡದ ಬೆನ್ನೆಲುಬು, ಸ್ಫೋಟಕ ಬ್ಯಾಟ್ಸ್ಮನ್. ಕೇವಲ 3 ರನ್ಗಳ ಅವಶ್ಯಕತೆ ಇದೆ ತಮ್ಮ ಅರ್ಧ ಶತಕ ಪೂರೈಸಲು. ಮತ್ತೊಂದು ಸ್ವಿಂಗ್ ಅಂಡ್ ಮಿಸ್. ಮತ್ತೊಂದು ವೈಟ್ ಬಾಲ್. ಈ ಬಾಲ್ ಲಕ್ಷ್ಮಣದಿಂದ ಆಚೆ ಉರುಂಟ ಚೆಂಡು. ಬಾಗೇವಾಡಿ ಡಿವಿಷನ್ ಹಾಗೂ ಡಿಆರ್ ಗಳ ಮಧ್ಯೆ ಪಂದ್ಯ ನಡೀತಾ ಇದೆ. ನಾ ಇದ್ದಿದ್ದಿಲ್ರಿ ಸರ್ ಇಲ್ಲಿ. ಈ ಬಾರಿ
ಸಿಕ್ಸರ್ ಮೂಲಕ ತಮ್ಮ ಅರ್ಧ ಶತಕವನ್ನು ಪೂರೈಸಿದ್ದಾರೆ. ಕೇವಲ 10 ಹಾಫ್ ಸೆಂಚುರಿ ಸಿದ್ದು ಅರ್ಧ ಶತಕ. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಮನಮೋಹಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ಕೇವಲ 17 ವರ್ಷಗಳಲ್ಲಿ 7 ಸಿಕ್ಸರ್ ಹಾಗೂ 2 ಬೌಂಡ್ರಿಯೊಂದಿಗೆ ಅಜೇಯರಾಗಿ 53. ಹಲೋ, ದಿಗ್ಭ್ರಮೆಗೊಂಡ ಬಾಗೇವಾಡಿ ತಂಡದ ನಾಯಕರು. ಚಡ್ಚಣ ಚಾರ್ಲಿ ಸರ್ ಅವರಿಂದ ಸಿದ್ದು ಅವರಿಗೆ 1,000 ರೂಪಾಯಿ ಬಹುಮಾನ ಘೋಷಣೆ ಆಗಿದೆ. ಓಕೆ, ವೈಟ್ ಬಾಲ್. ಕಾದು ನೋಡೋಣ. ಸಿದ್ದು ಅವರು ಸೆಂಚುರಿ ಮಾಡಿಸಿದ್ರೆ ಏನಾದ್ರು ಬಹುಮಾನ ಹೆಚ್ಚಿಗೆ ಮಾಡ್ತಾರೆ. ಬರಬೇಡ ವಾಳಿಕರ್. ಎಲ್ಲೋ ಒಂದು ವೇಳೆ ಸೆಂಚುರಿ ಮಾಡೋ ಲಕ್ಷಣವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಮತ್ತೊಂದು ಬಿಗ್ ಸ್ವಿಂಗ್. ಅಂದ್ರೆ ಈ ಬಾರಿ ಚೆಂಡನ್ನ ಗುರುತಿಸಲು ವಿಫಲರಾಗಿದ್ದಾರೆ. ಡಾಟ್ ಬಾಲ್. ನಿಡುಗುಂದಿ ಚಾರ್ಲಿ ಅವರು ದಿಗ್ಭ್ರಮೆಗೊಂಡಿದ್ದಾರೆ. ರನ್ ರೇಟ್ ನೋಡಿ ಯಾವ ರೀತಿ ಅವನ್ನ ಚೇಂಜ್ ಮಾಡ್ಬೇಕಂತ ಹೇಳಿ ಅವರು ಹೊಂಚು ಹಾಕಿ ಸಂಚು ಮಾಡ್ತಾ ಇದ್ದಾರೆ ಅವರು. ಈ ಬಾರಿ ನೇರವಾಗಿ ಕ್ಷೇತ್ರ ರಕ್ಷಕರ ಕೈಯಲ್ಲಿ 1 ರನ್ಗಳ ಸೇರ್ಪಡೆ. ಈ 1 ರನ್ಗಳ ತಂಡದ ಮೊತ್ತಕ್ಕೆ ತಂಡದ ಒಟ್ಟು ಮೊತ್ತ 138. 138. ಸ್ಟ್ರೈಕ್ ಇಟ್ಕೊಂಡಿದ್ದಾರೆ. 8 ಓವರ್ಗಳ ಮುಕ್ತಾಯಕ್ಕೆ ಬಿಆರ್ ತಂಡದ ಒಟ್ಟು ಮೊತ್ತ 138. 3 ವಿಕೆಟ್ ನಷ್ಟಕ್ಕೆ ಕೊನೆಯ 12 ಎಸೆತಗಳು ಬಾಕಿ. ಕೊನೆಯ 2 ಓವರ್ಗಳು ಬಾಕಿ ಇದೆ. ಸರ್ ಬೌಲರ್ ಸರ್ ಬಾಟಮ್ ಎಡ್ಜ್. ಚೆಂಡು ನಿಧಾನವಾಗಿ ಹೋಗ್ತಾ ಇದೆ. ಯಾವುದೇ ಪ್ರಯತ್ನ ಇಲ್ಲ. 2 ರನ್ಗಳ ಸೇರ್ಪಡೆ. ಸಿದ್ದು ಅವರು ಸ್ಟ್ರೈಕ್ ಅನ್ನು ಇಟ್ಟುಕೊಂಡಿದ್ದಾರೆ. ಜರ್ಸಿ ನಂಬರ್ 03. ಉತ್ತಮವಾದಂಥ ಬ್ಯಾಟಿಂಗ್ ಘೋಷಣೆ. ಈ ಒಂದು ಟೂರ್ನಮೆಂಟ್ನ ವೈಯಕ್ತಿಕ ಅತಿ ಹೆಚ್ಚು ರನ್ ಅನ್ನು ಕಲೆ ಹಾಕಿದಂತ ಆಟಗಾರ ಈಗ ಸಿದ್ದು ಅವರು. ಮತ್ತೊಮ್ಮೆ ಅರ್ಜುನ್. ಇವಾಗ ಕ್ಯಾಚ್, ನೋ ಚಾನ್ಸ್. ಗ್ಯಾಪ್ ನಲ್ಲಿದೆ ಚೆಂಡು. ಡೀಪ್ ಮಿಡ್ ವಿಕೆಟ್ ಅಂತ 4 ರನ್ಗಳು. ರೋಮಾಂಚಕಾರಿ ಪಂದ್ಯ. ಕೇವಲ 1 ರನ್ ಯಾಸ. ಅತ್ಯಂತ ಸ್ಫೋಟಕ ಬ್ಯಾಟಿಂಗ್ ಘೋಷಣ ಸಿದ್ದು ಅವರಿಂದ. ನನಗೂ ಕೂಡ ಹೇಳಲೇಬೇಕು, ಈ ಒಂದು ಇಂಥ ದೊಡ್ಡ ವೇದಿಕೆಗೆ ಅವಕಾಶ, ವೀಕ್ಷಕ ವೀಣೆಗೆ ಅವಕಾಶ ಕಲ್ಪಿಸಿಕೊಟ್ಟಂತ ಸರ್ ಸಿದ್ದು ಸರ್ ಅವರು ಕೂಡ ನಾನ್ ಸ್ಟ್ರೈಕ್ ನಲ್ಲಿ. ಮಲ್ಲನಗೌಡ ಇಬ್ಬರು ಸ್ಟ್ರೈಕ್ ನಲ್ಲಿ. ಯಾರ್ಕರ್ ಎಸೆತ 1 ರನ್. ಕೇವಲ ಹೆಚ್ಚಿನ ಸ್ಟ್ರೈಕ್ ಅನ್ನ ಸಿದ್ದು ಅವರು ಇಟ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇಟ್ಕೊಳ್ಳಬೇಕು, ಯಾಕಂದ್ರೆ ಮ್ಯಾನ್ ಇನ್ ಫಾರ್ಮ್ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ಯೂಟ್ಯೂಬರ್ ಕೂಡ ನಮ್ಮ ಸಿದ್ದು ಸರ್ ಅವರೇ ಕರೆದು ಬಿಟ್ರು. ಅದೇ ಯೂಟ್ಯೂಬ್ ಅಲ್ಲಿ ಅವರೇ ಕೂಡ ಈಗ ಶೈನ್ ಆಗ್ತಾ ಇದ್ದಾರೆ. ಸಿದ್ದು ಸರ್ ನಿನ್ನೆ ಕೊನೆಯ ಕ್ಷಣದಲ್ಲಿ ಯೂಟ್ಯೂಬ್ ಅವರಿಗೆ ಕರೆ ಮಾಡಿ ಕರೆದಾಗ ಅಪ್ಲೋಡ್ ಆಗ್ತಾ ಇದೆ. ಮತ್ತೊಂದು ಶಾಟ್, ಹೆಲಿಕಾಪ್ಟರ್ ಶಾಟ್ ಬರ್ತಾ ಇದೆ. ಮತ್ತೊಂದು ಮಗದೊಂದು 4 ಓಟಗಳು. ನಾವು ನೋಡ್ಬೋದು ಯಾವ ರೀತಿಯಾದ ಪ್ಯೂರ್ ಕ್ರಿಕೆಟಿಂಗ್ ಶಾಟ್ಸ್ ಅನ್ನು ಆಡ್ತಾ ಇದ್ದಾರೆ. ಖಂಡಿತವಾಗೂ ಕೂಡ ಹೆಲಿಕಾಪ್ಟರ್ ಶಾಟ್ ಅಂತ ಹೇಳ್ಬೋದು. ನಾವು ರಿಪ್ಲೇಲಿ ನೋಡಿದಾಗ ವೈಡ್ ಲಾಂಗ್ ಆನ್ ನಲ್ಲಿ ಕಬಡ್ಡಿ ಮೈದಾನದ ಕಬಡ್ಡಿ ಕೋರ್ಟ್ ಹತ್ರ ಹೋಗಿ ಚೆಂಡು ಮತ್ತೊಮ್ಮೆ ಆರ್ಥೋಡಾಕ್ಸ್ ಸ್ಟ್ರೋಕ್. ಫುಲ್ ಟಾಸ್ ಬಾಲ್. ಈ ರೀತಿಯ ಚಲನೆ ಬಿಡಲ್ಲ. ಬಿ ಕೇರ್ಫುಲ್. ಮೈದಾನದ ಹೊರಗಡೆ ಹೋಗ್ತಾ ಇದೆ. ಮತ್ತೊಂದು ಸಿಕ್ಸರ್. ಮನಮೋಹಕ, ಭೀಕರ, ಸ್ಫೋಟಕ, ಏನ್ ಬೇಕಾದ್ರೂ ಹೇಳ್ಬೋದು ನೀವು. ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ. ಓವರ್ ಮುಕ್ತಾಯವಾಗ್ತಾ ಇದೆ. 9 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 156.
3 ವಿಕೆಟ್ ನಷ್ಟಕ್ಕೆ. ಸಿದ್ದು ಅವರ ವೈಯಕ್ತಿಕ ಮೊತ್ತ 71-24 ಎಷ್ಟುಗಳಲ್ಲಿ. ಪಾರ್ಟ್ನರ್ಶಿಪ್ 63 ಕೇವಲ 20 ಎಷ್ಟುಗಳಲ್ಲಿ. ಸರ್ ಬೌಲರ್ ಯಾರು? ಶರಣಗೌಡ್ರ ಆಲೂಮಟ್ಟಿ ಕಡೆ ಹೋಗ್ರಿ, ಮೇನ್ ಮಾಡಿರತ್ತ ಅಲ್ಲಿ. ಉತ್ತಮವಾದಂತ ಹೊಡ್ತಾ ಈ ಬಾರಿ ಕೇವಲ ಸಿದ್ದು ಅವರು ಸ್ಟ್ರೈಕ್ ಅನ್ನ ಇಟ್ಕೊಳ್ತಾ ಇದ್ದಾರೆ ಅಲ್ಲಿ. ಅಲ್ಲ ಆಯ್ತು, ಇನ್ನೊಂದು 10-20 ರೈಡ್ ಹಾಕಿಬಿಡು. ವೈಟ್ ಬಾಲ್. ಬಾಲ್ ನೋಡಿ ಸರ್, ದಯವಿಟ್ಟು ಬಾಲ್. ಈ ಬಾರಿ ಹೊರಗಡೆ ಹೋಗ್ತಿರುವಂತ ಕಾರಣ ಅಂಪೈರ್ ಸಿದ್ದು ಅಂಪೈರಿಂಗ್ ಅವರಿಂದ ವಿಶಿಷ್ಟ ಶೈಲಿಯ ನಾವು ನೋಡ್ಬೋದು. ಸಿಕ್ಸರ್ ಡ್ಯಾನ್ಸಿಂಗ್ ಅಪ್ಪರ್ ಕ್ಯಾಪಿಯ ಸಿದ್ದು ಸಿಕ್ಸರ್ ತೀರ್ಮಾನ. ಅಂಪೈರ್ ಅವರ ಇದಕ್ಕೆ ಒಂದು ಹೆಸರುವಾಸಿ. ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಅವರು ಹೊರಗೆ ಹೋಗ್ತಿರಂತ ವಾಹನದ ಗ್ಲಾಸ್ ಕೂಡ ಹೊಡೆದು ಒಂದು ಮಾಹಿತಿ ಬರ್ತಾ ಇದೆ. ಅದಕ್ಕೆ ನಾವು ಜವಾಬ್ದಾರರಲ್ಲ. ಸಿದ್ದು ಅವರ ಸ್ಫೋಟಕ ಬ್ಯಾಟಿಂಗಿಗೆ ಮತ್ತೊಮ್ಮೆ ಮತ್ತೊಂದು ಹೆಲಿಕಾಪ್ಟರ್ ಶಾಟ್. ನೋ ಬಡಿ ಸ್ಟಾಪಿಂಗ್ ಟುಡೇ. ಸಿದ್ದು 4 ರನ್ನುಗಳು. ಇದು ತುಂಬಾ ದೊಡ್ಡ ಸ್ಕೋರ್. 170 ಹೆಲಿಕಾಪ್ಟರ್ ಶಾಟ್ 170. ಬಸವನಾಡಿನ ಬಾಗೇವಾಡಿ ತಂಡ 81 ರನ್. ಮತ್ತೊಂದು ಹೆಲಿಕಾಪ್ಟರ್ ಶಾಟ್. ಬಸವನಾಡಿನ ಬಾಗೇವಾಡಿ ತಂಡದ ನಾಯಕರು ದಿಗ್ಭ್ರಮೆಗೊಂಡು ನಿಂತಿದ್ದಾರೆ. ಕಳಬೇಡ ಕೊಲಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಕೂಡಲ ಸಂಗಮದಲ್ಲೇ ನಿಮ್ಮ ಐಕ್ಯ. ಮತ್ತೊಂದು BK4 ಆಡಿಯನ್ಸ್, ಹೊರಗಡೆ ಹೋಗ್ತಿರುವಂತ ಆಡಿಯನ್ಸ್ ಸಿಕ್ಸರ್ ಮೂಲಕ ಇನ್ನಿಂಗ್ಸ್ ಅನ್ನ ಮುಕ್ತಾಯಗೊಳಿಸ್ತಾ ಇದ್ದಾರೆ. 10 ಓವರ್ಗಳ ಮುಚ್ಚಳಕ್ಕೆ 180 ಬೈ ಕೊಡುವ ಲಕ್ಷಣ ಎಲ್ಲ ಕಾಣಿಸ್ತಾ ಇದೆ. ಟೈಮ್ ಉಳಿತದೆ ನಮಗೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಾಗೇವಾಡಿ ತಂಡ ಬೈ ಕೊಡುವ ಎಲ್ಲಾ ಲಕ್ಷಣ ಬಾಗೇವಾಡಿ ಸುಮ್ಮನೆ ಸುಸ್ತು ಆಗಬಾರ್ದು. ನೆಕ್ಸ್ಟ್ ಮುಂದಿನ ಸಲ ಬಂದಾಗ ಆರ್ಡ್ರ್ ಅಂತ 5 ಮಂದಿ ಆಫೀಸರ್ಸ್ ಆಡ್ಬೇಕಾದ್ರೆ ನೀವು ಡಿಆರ್ದವ್ರ ಸಿದ್ದು ನೋಡ್ಬೋದು. ಏಕಾಂಗಿಯಾಗಿ 28 ಎಷ್ಟರಲ್ಲಿ 93 ರನ್ ಕಲೆ ಹಾಕಿದ್ದಾರೆ. ಅದರಲ್ಲಿ 11 ಸಿಕ್ಸರ್, 5 ಬೌಂಡ್ರಿ, ಸ್ಟ್ರೈಕ್ ರೇಟ್ 332.14ರಲ್ಲಿ ಉತ್ತಮವಾದಂತಹ ಬ್ಯಾಟಿಂಗ್ ಪೊಸಿಷನ್. ಸಿದ್ದು ನಾಟ್ ಔಟ್ ಆಗಿದ್ದಾರೆ. ಕಾಣ್ತಾ ಇದೆ.